ಪತ್ರಿಕಾ ಮಾಧ್ಯಮ ಮತ್ತು ದೃಶ್ಯ ಮಾಧ್ಯಮದ ಎಲ್ಲ ಪ್ರತಿನಿಧಿಗಳನ್ನು ಸ್ವಾಗತ ಮಾಡಿಕೊಂಡು ಕನ್ನಡ, ಉಡುಪಿ ಮತ್ತು ಉತ್ತರ ಕನ್ನಡ ಜಿಲ್ಲೆಗಳನ್ನೊಳಗೊಂಡ ಕರಾವಳಿ ಜಿಲ್ಲೆಗಳಿಗೆ ಏಕರೂಪದ ಪ್ರತ್ಯೇಕ ವಲಯ ನಿಯಮಾವಳಿ ಕೋಸ್ಟಲ್ ಝೋನ್ ರೆಗ್ಯುಲೇಷನ್ಸ್ ರಚಿಸುವ ಬಗ್ಗೆ ಇತ್ತೀಚೆಗೆ ಗ್ರಾಮ ಪಂಚಾಯತ್ಗಳಲ್ಲಿ ಜಾರಿಗೊಳಿಸಲಾದ ಸರ್ಕಾರದ ಆದೇಶದ UDD 1 TP 2023 ಸರಳೀಕರಣಗೊಳಿಸುವ ಬಗ್ಗೆ ನಾವು ನಮ್ಮ ಒಕ್ಕೂಟದ ವತಿಯಿಂದ ಕೋರಿಕೆಯನ್ನು ಮಾಡಿಕೊಂಡು ಇವತ್ತು ಜಿಲ್ಲೆಯ ಉಸ್ತುವಾರಿ ಸಚಿವರು, ರಾಜ್ಯದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವರಾದಂಥ ದಿನೇಶ್ ಗುಂಡೂರಾವ್ ಅವರಲ್ಲಿ ನಮ್ಮ ನಿಯೋಗ ಬಂಟ್ವಾಳ ಯೋಜನಾ ಪ್ರಾಧಿಕಾರ, ಸುಳ್ಯ ಯೋಜನಾ ಪ್ರಾಧಿಕಾರ ಮತ್ತು ಕಾಪು ಯೋಜನಾ ಪ್ರಾಧಿಕಾರ, ಮಂಗಳೂರು ಉಡುಪಿ ನಗರಾಭಿವೃದ್ಧಿ ಪ್ರಾಧಿಕಾರದ ವತಿಯಿಂದ, ಮೂಡಬಿದ್ರೆ ನಗರ ಯೋಜನಾ ಪ್ರಾಧಿಕಾರದ ವತಿಯಿಂದ ಮನವಿಯನ್ನು ಈಗಾಗಲೇ ಕುಂದಾಪುರ ಕೂಡ ಈಗಾಗಲೇ ಮನವಿಯನ್ನು ಕೊಟ್ಟಿದ್ದೇವೆ. ಈ ಸಮಸ್ಯೆಗಳು ಅಂತ ಹೇಳಿದರೆ, ನಮ್ಮ ಕಾನೂನಿನಲ್ಲಿ ಮೊದಲು ಜಾರಿಗೊಳಿಸಿದಂಥ ಕಾನೂನು ಪ್ರಕಾರ ವ್ಯವಸ್ಥಿತ ರೀತಿಯಲ್ಲಿ ಕೆಲವೊಂದು ಲೋಪದೋಷಗಳು ನಮ್ಮ ಜಿಲ್ಲೆಯಲ್ಲಿ, ನಮಗೆ ದಕ್ಷಿಣ ಕನ್ನಡ ಜಿಲ್ಲೆ ಮತ್ತು ಉಡುಪಿ ಜಿಲ್ಲೆಗೆ ಸ್ವಲ್ಪ ಇದಾಗ್ತದೆ. ಅದರಲ್ಲಿ ಕರಾವಳಿ ಜಿಲ್ಲೆಗಳಲ್ಲಿ ತುಂಡು ಭೂಮಿಗಳು ಹೆಚ್ಚಾಗಿದೆ. ಭೂನ್ಯಾಯ ಮಂಡಳಿ ಮತ್ತು ಅಕ್ರಮ ಸಕ್ರಮ 94CC ಯೋಜನೆಯಲ್ಲಿ ಮಂಜೂರಾದ ಭೂಮಿಗಳಿಗೆ ಗಡಿಗುರುತಿನ ಸಮಸ್ಯೆಗಳು ಮತ್ತು ನಿಯಮಾವಳಿಯಲ್ಲಿ ತಿಳಿಸಲಾದ ರಸ್ತೆ ಅಗಲೀಕರಣ, ಸೆಟ್ಬ್ಯಾಕ್ಗಳು, ಇದರಿಂದ ಭಾಳಷ್ಟು ತೊಂದರೆಗಳಿದೆ. ಅದೇ ರೀತಿ ಅರಣ್ಯ ಪ್ರದೇಶಗಳು ಹೆಚ್ಚಾಗಿರುವ ಈ ಜಿಲ್ಲೆಗಳಲ್ಲಿ ಅರಣ್ಯ ಮತ್ತು ಇತರ ಭೂಮಿಗಳ ಗಡಿಗುರುತು ಮಾಡುವುದು ಕಷ್ಟ ಸಾಧ್ಯವಾಗಿರುವುದರಿಂದ ಬಡವರಿಗೆ ಮನೆ ನಿರ್ಮಾಣ, ಕನ್ವರ್ಷನ್, ಏಕನಿವೇಶನ ವಿನ್ಯಾಸ ಅನುಮೋದನೆ ಈಗಿನ ಕಾನೂನಂತೆ ಕಷ್ಟ ಸಾಧ್ಯವಾಗಿರುತ್ತದೆ. ಈ ಹಿಂದೆ ಕನ್ವರ್ಷನ್ ಮಾಡಿ ಸ್ಥಳೀಯ ಸಂಸ್ಥೆಗಳಿಂದ ಪರವಾನಗಿ ಪಡೆದು ಮನೆ ಕಟ್ಟಡ ನಿರ್ಮಿಸಿಕೊಂಡವರಿಗೆ ಕಟ್ ಆಫ್ ಡೇಟ್ ಇಲ್ಲದೆ ಈಗಿನ ಕಾನೂನು ಅನ್ವಯಿಸಿದಲ್ಲಿ ನಿರ್ಮಾಣ ಕುಂಠಿತಗೊಂಡು ಅನಧಿಕೃತ ಕಟ್ಟಡಗಳಿಗೆ ಅವಕಾಶ ಕಲ್ಪಿಸಿದಂತಾಗ್ತದೆ. ಹಾಲಿ ಬೆಳವಣಿಗೆಗಳನ್ನು ಗಮನದಲ್ಲಿಟ್ಟುಕೊಂಡು 18 ಮೀಟರ್ ಮತ್ತು 12 ಮೀಟರ್ 9 ಮೀಟರ್ ರಸ್ತೆ ಅಗಲದಲ್ಲಿ ವಿನಾಯಿತಿ ನೀಡಿ ಲಭ್ಯತೆ ಹೊಂದಿದಲ್ಲಿ ಅದನ್ನು ಅಳವಡಿಸಬಹುದಾಗಿದೆ. ಹಿಲ್ ಏರಿಯಾ ಎಂದು ವ್ಯಾಖ್ಯಾನಿಸಿರುವ ಪದಗಳಲ್ಲಿ ಸಮುದ್ರ ಮಟ್ಟದಿಂದ 600 ಮೀಟರ್ ಎತ್ತರದಲ್ಲಿ ಇರಬೇಕೆಂಬ ನಿಯಮವಿದ್ದು, ಸಮುದ್ರವನ್ನು ಹೊಂದಿರುವ ನಮ್ಮ ಜಿಲ್ಲೆಗೆ ಸೂಕ್ತವಾಗಿರುವುದಿಲ್ಲ ಈ ನಿಯಮ. ಈ ಜಿಲ್ಲೆಯಲ್ಲಿ ನದಿ, ಸಮುದ್ರ, ಕಾದಿರಿಸಿದ ಅರಣ್ಯ, ಸಾಮಾಜಿಕ ಅರಣ್ಯ ಬಫರ್ ಹೊಂದಿದ್ದು ನಿಯಮಗಳಲ್ಲಿ ಸರಳೀಕರಣಗೊಳಿಸಬೇಕಾಗಿರುತ್ತದೆ. ಅಲ್ಲದೆ ಭೂ ಅಭಿವೃದ್ಧಿ ಉಪಯೋಗಕ್ಕೆ ಭೂಮಿಯ ಲಭ್ಯತೆ ಕಡಿಮೆ ಇರುವುದರಿಂದ ಹಸಿರು ವಲಯ ಪ್ರಮಾಣವನ್ನು ಕಡಿಮೆಗೊಳಿಸಿ ಅಭಿವೃದ್ಧಿಗೆ ಅವಕಾಶ ಕಲ್ಪಿಸಿಕೊಡಬೇಕಾಗುತ್ತದೆ. ಆರ್ಥಿಕ ದುರ್ಬಲ ವರ್ಗದವರಿಗೆ ಸರ್ಕಾರದ ಯೋಜನೆಯಲ್ಲಿ ನಿರ್ಮಿಸಲಾದಂಥ ಗುಂಪು ಮನೆಗಳ ಕಾಲೋನಿಗಳಿಗೆ ಮತ್ತು ಎತ್ತರದ ಗುಡ್ಡ ಪ್ರದೇಶಗಳಲ್ಲಿ ಮನೆ ನಿರ್ಮಾಣಗೊಂಡವರಿಗೆ ಹಾಲಿ ಲಭ್ಯ ಇರುವ ರಸ್ತೆಯನ್ನೇ ಕಾದಿರಿಸಿ ಕೆಲವು ಕಡೆ ಮೆಟ್ಟಲುಗಳ ಮತ್ತು ಕಾಲು ದಾರಿಗಳ ಉಪಯೋಗಕ್ಕೆ ಅವಕಾಶ ಕಲ್ಪಿಸಬೇಕಾಗ್ತದೆ. ಯೋಜನಾ ಪ್ರದೇಶ ಘೋಷಣೆ ಮುಂಚಿತವಾಗಿ ಕನ್ವರ್ಷನ್ ಮಾಡಿಕೊಂಡು ಮನೆ ನಿರ್ಮಾಣ, ಸೈಟ್ ಮಾರಾಟ ಮಾಡಿದವರಿಗೆ ನಿಗದಿತ ಸಮಯದೊಳಗೆ ಅರ್ಜಿ ಸಲ್ಲಿಸಿ ಒಂದು ಬಾರಿ ದಂಡನೆ ಹಾಕಿ ಸರಿಪಡಿಸಿಕೊಳ್ಳುವ ಅವಕಾಶವನ್ನು ಒಂದು ಬಾರಿಯಾದರೂ ನೀಡಬೇಕು. ಇತ್ತೀಚೆಗೆ ಪ್ರಾಧಿಕಾರ ವ್ಯಾಪ್ತಿಗೆ ಒಳಪಡದ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಜಾರಿಗೊಳಿಸಿದ ಕನ್ವರ್ಷನ್ 911 ನಿವೇಶನ ವಿನ್ಯಾಸ, ಕಟ್ಟಡ ನಿರ್ಮಾಣ ಅನುಮೋದನೆಗೆ ವಿಧಿಸಿರುವ ನಿಯಮಗಳಲ್ಲಿ ಸರಳೀಕರಣಗೊಳಿಸಬೇಕು. ಇಂಥ ಅನೇಕ ಪ್ರಮುಖ ಸಮಸ್ಯೆಗಳೊಂದಿರುವ ಕರಾವಳಿ ಜಿಲ್ಲೆಗೆ ಪ್ರತ್ಯೇಕವಾದ ವಲಯ ನಿಯಮಗಳನ್ನು ರೂಪಿಸುವಂತೆ ಇತ್ತೀಚೆಗೆ ದಕ್ಷಿಣ ಕನ್ನಡ ಜಿಲ್ಲೆಯ ಮಂಗಳೂರು ನಗರಾಭಿವೃದ್ಧಿ ಪ್ರಾಧಿಕಾರ ಮತ್ತು ಉಡುಪಿ ಪ್ರಾಧಿಕಾರ, ಮೂಡಬಿದ್ರೆ, ಪುತ್ತೂರು, ಸುಳ್ಯ ಮತ್ತು ಬಂಟ್ವಾಳ ನಗರ ಯೋಜನಾ ಪ್ರಾಧಿಕಾರ, ಉಡುಪಿ ಜಿಲ್ಲೆ ನಗರಾಭಿವೃದ್ಧಿ ಪ್ರಾಧಿಕಾರ, ಕಾಪು, ಕುಂದಾಪುರ ನಗರ ಯೋಜನಾ ಪ್ರಾಧಿಕಾರಗಳ ಅಧ್ಯಕ್ಷರು ಮತ್ತು ಸದಸ್ಯರುಗಳ ಒಕ್ಕೂಟವನ್ನು ರಚಿಸಿದ್ದು, ಮಾನ್ಯ ಮುಖ್ಯಮಂತ್ರಿ ಮತ್ತು ನಗರಾಭಿವೃದ್ಧಿ ಸಚಿವರ ಬಳಿ ನಿಯೋಗವನ್ನು ತೆಗೆದುಕೊಂಡು ಹೋಗಿ ಮನವಿ ನೀಡಲಿದ್ದೇವೆ. ಅಲ್ಲದೆ ಅಧಿಕಾರಿಗಳಿಗೆ ಸಮಾಲೋಚನೆ ಮಾಡಿ ಇದಕ್ಕೆ ಪರಿಹಾರವನ್ನು ಕಂಡುಕೊಳ್ಳುವಂತೆ ವಿನಂತಿಸಿಕೊಳ್ಳಲು ತೀರ್ಮಾನಿಸಲಾಗಿದೆ. ಈಗಾಗಲೇ ನಾವು ಜಿಲ್ಲೆಯ ಉಸ್ತುವಾರಿ ಸಚಿವರಿಗೆ ಇವತ್ತು ಭೇಟಿಯಾಗಿ ಮನವಿಯನ್ನು ಕೊಟ್ಟಿರುತ್ತೇವೆ. ಅದೇ ರೀತಿ ನಮ್ಮ ಕರ್ನಾಟಕ ವಿಧಾನಸಭೆಯ ಸ್ಪೀಕರ್ ಆದಂಥ UT ಖಾದರ್ ಅವರಿಗೆ ಕೂಡ ಮನವಿ ನೀಡಿರ್ತೇವೆ. ಮುಂದಿನ ದಿನಗಳಲ್ಲಿ ಇದಕ್ಕೆ ಬೇಕಾದಂಥ ನಮ್ಮ ನಿಯೋಗ ಬೆಂಗಳೂರಿಗೆ ಸಂಬಂಧಪಟ್ಟ ಇಲಾಖೆಯ ಸಚಿವರಾದ ಸುರೇಶ್ ಭೈರತಿ ಅವರನ್ನು ಮತ್ತು ಮುಖ್ಯಮಂತ್ರಿಯವರನ್ನು ಭೇಟಿ ಮಾಡಿ ಕಾನೂನಿನಲ್ಲಿ ಸ್ವಲ್ಪ 3 ಜಿಲ್ಲೆಗಳಿಗೆ ಇದನ್ನು ವ್ಯವಸ್ಥೆ ಮಾಡಿಕೊಡ್ಬೇಕಂತ ನಮ್ಮ ವಿನಂತಿಯನ್ನು ಮಾಡಲಿಕ್ಕಿದ್ದೇವೆ. ಜನ ಕೂಡ ಇದಕ್ಕೆ ಸ್ಪಂದಿಸ್ತಾರೆ. ಇಲ್ಲದ ಇಲ್ಲಿಯ ಪರಿಸರದ ಜನರಿಗೆ ಭಾಳ ಕಷ್ಟ ಆಗ್ತದೆ ಎಂಬ ಇದನ್ನು ತಿಳುವಳಿಕೆಯನ್ನು ಸರ್ಕಾರದ ಗಮನಕ್ಕೆ ತಮ್ಮ ಮುಖಾಂತರ ಕೊಡಲಿಕ್ಕೆ ಇಚ್ಛೆ ಪಡ್ತೇವೆ. ಇನ್ನು ಬೆಂಗಳೂರಿನಲ್ಲಿ ಒಂದು ನಿಮಿಷ ಮೇಡಮ್, ಉನ್ನತ ಮಟ್ಟದ ಅಧಿಕಾರಿಗಳನ್ನು ಕರೆದು ಮೀಟಿಂಗ್ ಮಾಡಿ ಅಂತ ಸೆಕ್ರೆಟರಿಗೆ ಸೂಚನೆ ನೀಡಿದ್ದಾರೆ. ಇನ್ನೊಂದೇನು ಅಂತ ಹೇಳಿದ್ರೆ, ನಮಗೆ ಈ ವಲಯವನ್ನು ಪ್ರತ್ಯೇಕ ವಲಯ ರಚಿಸುವುದು ಮಾತ್ರ ಅಲ್ಲ, ಇಲ್ಲಿಗೆ ಒಂದು ಜಂಟಿ ನಿರ್ದೇಶಕರ ಕಚೇರಿಯನ್ನು ಮಾಡಬೇಕು. ಈಗ ಮೈಸೂರಲ್ಲಿರುವಂಥದ್ದು 6-7 ಜಿಲ್ಲೆಗಳಿಗೆ
ಈ ವಲಯ ಚೇಂಜ್ ಮಾಡಿ ಕರಾವಳಿ ಝೋನ್ ಅಂತ ಮಾಡಿದರೆ ಇಲ್ಲಿಗೆ ಒಂದು ಜಂಟಿ ನಿರ್ದೇಶಕರಾದರೆ ಎಲ್ಲ ಸಮಸ್ಯೆ ಇಲ್ಲಿ ಪರಿಹಾರ ಆಗ್ತದೆ. ಜಂಟಿ ನಿರ್ದೇಶಕ ಲೆವೆಲಲ್ಲಿ ಹೆಚ್ಚಿನ ತೀರ್ಮಾನಗಳನ್ನು ಕೈಗೊಳ್ಳಲಿಕ್ಕೆ ಇದರಲ್ಲಿ ಅವಕಾಶ ಇದೆ. ಇದು ನಮ್ಮ ಬೇಡಿಕೆ. ಇದರ ಬಗ್ಗೆ ಎಲ್ಲ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ. ಆದರೆ ಅದು 2013ರಲ್ಲಿ ಅದರಲ್ಲಿ ಉಂಟು. 1ರಲ್ಲಿ ದಕ್ಷಿಣ ಕನ್ನಡ ದಕ್ಕ ಜಿಲ್ಲೆ, ಉಡುಪಿ, ಉತ್ತರ ಕನ್ನಡ, ಶಿವಮೊಗ್ಗ ಜಿಲ್ಲೆಗಳಲ್ಲಿ ಸ್ಥಳೀಯ ಯೋಜನಾ ಪ್ರದೇಶದ ಹೊರಭಾಗದಲ್ಲಿ ಭೂ ಪರಿವರ್ತಿತ ಜಮೀನುಗಳಲ್ಲಿ ವಿನ್ಯಾಸ ಅನುಮೋದನೆಗಾಗಿ ಅನುಸರಿಸಬೇಕಾದ ವಿಧಾನಗಳಲ್ಲಿ ವಿನಾಯಿತಿ ನೀಡಲಾಗಿತ್ತು. ಆಗ 2020 ಅದರ ಮೊದಲು ಸರ್ಕಾರ ಇರುವಾಗ. ಆನಂತರ 2022ರಲ್ಲಿ ಅದನ್ನು ಹಿಂಪಡೆದಿದ್ದಾರೆ. ಅದನ್ನು ಹಿಂಪಡೆದು ಅದಕ್ಕೆ ತಿದ್ದುಪಡಿ ತಂದು ಎಲ್ಲವನ್ನು ಅದರ ವ್ಯಾಪ್ತಿಗೆ ತರಬೇಕು ಅಂತ ಹೇಳುವಂಥ ಆ ಕಾನೂನನ್ನು ರೂಪಿಸಿದೆ 2022ರಲ್ಲಿ BJP ಸರ್ಕಾರ ಇರುವಾಗ. ಇದು ಈ ಅಧಿನಿಯಮ 5/7/2021ರಿಂದ ಜಾರಿಗೆ ಬಂದಿದ್ದು ಪ್ರಕರಣ 4Kಗೆ ಹೊಸತಾಗಿ ಸೇರ್ಪಡೆ ಮಾಡಲಾಗಿರುತ್ತದೆ. ಇದನ್ನು ಹಿಂಪಡೆದದ್ದೇ ಅವರು, ಕಾನೂನು ಜಾರಿಗೊಳಿಸಿದ್ದೇ ಅವರು, ಸ್ಟ್ರೈಕ್ ಮಾಡಿ ಪ್ರತಿಭಟನೆ ಅವರೇ ಮಾಡ್ತಾರೆ. ಇದು ಇಲ್ಲ. ಇಲ್ಲಿ ನಾವು ಕಾನೂನಿನ ಇದಕ್ಕೆ ಸ್ವಲ್ಪ ನಮ್ಮ ಜಿಲ್ಲೆಯ ಮಟ್ಟಿಗೆ ಸ್ವಲ್ಪ ಕನ್ಸೆಷನ್ ಕೊಡಬೇಕು ಅಂತ ನಮ್ಮ ಕೋರಿಕೆ. ಯಾಕಂತೇಳಿದರೆ ಈಗ ಸರ್ಕಾರಿ ಸ್ಥಳ 2.5 ಸೆನ್ಸು 3 ಸೆನ್ಸು ಅಲರ್ಟ್ ಆಗಿರ್ತದೆ. ಅವನಿಗೆ ಅದರಲ್ಲಿ ನಾವು ಸಿಂಗಲ್ ಸೈಟ್ ಕೊಡಬೇಕಾದ್ರೆ 6 ಫೀಟ್ ಮೀಟರ್ ರಸ್ತೆ ಬಿಡಬೇಕು ಅಂತಂದರೆ ಅವನಿಗೆ ಕಷ್ಟ ಆಗ್ತದೆ. ಆ ಎಲ್ಲ ದೃಷ್ಟಿಯಲ್ಲಿ ಮತ್ತು ಈ ಹಿಂದೆ ಪಡೆದುಕೊಂಡಂಥ ಸಿಟಿಯಲ್ಲಿರ್ತಕ್ಕಂಥ ಪ್ರದೇಶಗಳಿಗೆ ನಾವು ಕೆಲವು ಕಡೆ ಮಂಗಳೂರು ಸಿಟಿ ಒಳಗೆ ಹೋಗಬೇಕಾದ್ರೆ ಸಿಂಗಲ್ ಸೈಟ್ ಕೊಡಬೇಕಾದ್ರೆ 16 ಮೀಟ್ರು 22 ಮೀಟ್ರ್ ಬಿಡಬೇಕಾದ್ರೆ ಅಲ್ಲಿ ಕಾಲು ದಾರಿಯಲ್ಲಿ ಹೋಗೋ ಮನೆಗಳಿದೆ. ಅಂಥದ್ದನ್ನೆಲ್ಲ ರೆಗ್ಯುಲರೈಸ್ ಮಾಡಲಿಕ್ಕೆ ಒಂದು ವ್ಯವಸ್ಥೆ ಆಗಬೇಕು. ಮತ್ತು ಅಂಥ ಸ್ಥಳಗಳಲ್ಲಿ ಮನೆ ಕಟ್ಟಲಿಕ್ಕೆ ಒಂದು ಸೂಕ್ತ ರೀತಿಯ ಪರಿಹಾರ ಆಗಬೇಕೆಂಬ ದೃಷ್ಟಿಯಲ್ಲಿ ನಾವೊಂದು ಮನವಿ ಮಾಡಿದ್ದೇವೆ. ಸರ್ಕಾರ ಈ ಹಿಂದೆ ಕೊಟ್ಟ ಆದೇಶವನ್ನು BJP ಸರ್ಕಾರ ಇದ್ದಾಗಲೇ ಅದನ್ನು ಅವರು ವಿಡ್ರಾ ಮಾಡಿಕೊಂಡು ಈ ರೀತಿಯ ಇದು ಬಂದಿದೆ. ಇದಕ್ಕೆ ನಾವು ಹೇಳೋದು ಅದನ್ನು ನಾವು ಭಾಳ ಜನರಿಗೆ ಸಹಾಯ ಆಗುವ ರೀತಿಯಲ್ಲಿ ಕನ್ಸೆಷನ್ ಕೊಟ್ಟು ಇದು ಮಾಡಬೇಕು ಅಂತ ಎಂಬ ದೃಷ್ಟಿಯಲ್ಲಿ ಇದು ಮಾಡ್ತಾ ಇದ್ದೇವೆ. ಆಲ್ರೆಡಿ ಕೋಸ್ಟಲ್ ಝೋನ್ ಇಲ್ಲ ಆ ರೀತಿಯ ಯಾವುದು ಇದಿಲ್ಲ. ಅದು ಇಲ್ಲ ಅದು ಅನ್ನೋ ಥರ ಇದೆ. ಯಾರು ಸುಮ್ಮನೆ ಒಬ್ಬೊಬ್ರು ಬ್ರೋಕರ್ಗಳು ಹೇಳ್ತಾರೆ ಅಂತ ನಾವು ಅದನ್ನು ಹೇಳಲಿಕ್ಕೆ ಆಗೋದಿಲ್ಲ. ಇಲ್ಲ ಅಂಥದ್ದೇನಿಲ್ಲ. ಎಜೆಂಡಾ ಅಲ್ಲಿ ಗಳಿಸಬೇಕು. ಬೋರ್ಡ್ ಇರುವುದೇ ನಗರಾಭಿವೃದ್ಧಿ ಪ್ರಾಧಿಕಾರ ಇರೋದಿಲ್ಲ. ಹಾಗೆ ಮೊದಲಿಗೆ ಉಂಟು ಹಾಗೆ ನಡೀತದೆ. ಅದು ಸುಮ್ಮನೆ ಪ್ರಪಗಂಡ ಆಗ್ತದೆ. ಪ್ರಪೋಸಲ್ ಅಲ್ಲಿ ಗಳಿಸ್ಬೇಕು ಇಲ್ಲಿ ಗಳಿಸ್ಬೇಕು ಅಂತ. ಹಾಂ ನೇರವಾಗಿ ಸಚಿವರೇ ಅದನ್ನು ನಿಲ್ಲಿಸಿದ್ದಾರೆ ಅಂತ ಹೇಳಿ ಈ ಹಿಂದಿನ ಅಧಿಕಾರಿ ಹೇಳಿ ಹೋಗಿದ್ದಾರೆ. ನಮಗೇನಾಗುತ್ತಿಲ್ಲ. ಹಾಗಾದ್ರೆ ಆ ರೀತಿಯ ಸಚಿವರೇ ಅಡ್ಡಗಾಲಾಗ್ತದೆ. ಇಲ್ಲಿಯ ಬೋರ್ಡ್ ಏನ್ ಮಾಡಿದೆ? ಇಲ್ಲ, ಸಚಿವರು ನಿಲ್ಲಿಸಿದ್ದಂಥದ್ದೇನು ಇಲ್ಲಲ್ಲ. ಯಾವ ಅಧಿಕಾರಿ ಹೇಳಿದ ಈ ಹಿಂದಿನ ಕಮಿಷನರ್ ಹೇಳಿ ಹೋಗಿದ್ದಾರೆ. ಅಲ್ಲಿ ಲೆವೆಲ್ ಮಾಡಿ ತುಂಬಾ 20 ಮನೆಗಳಿಗೆ ನೀರು ನುಗ್ಗಿದೆ. ತಡೆಗೋಡೆಗೆ ದುಡ್ಡಿಲ್ಲ. ಜಾಗ ಇಟ್ಟಿದ್ದೀರಿ, ಲೆವೆಲ್ ಆಗಲಿಲ್ಲ. ಕಾಂಟ್ರಾಕ್ಟರ್ ಕೈ ಎತ್ತಿದ್ದಾರೆ. ನೀವು ಮಾತ್ರ ಸಮಸ್ಯೆ ಎಲ್ಲ ಕಡೆ ಅಲ್ಲ. ನೀವು ಕುಂಜತ್ಪಲ್ಲಿ ಯಾವ ಪ್ರಾಜೆಕ್ಟ್ ಚೇಲಾರಿದ್ದು ಮಧ್ಯ ಅದು ಲ್ಯಾಂಡ್ ಸಚಿವರ ಕೈ ಹಾಕ್ತಾದ್ರೆ ನಿಮ್ಗೆ ಅಧ್ಯಕ್ಷರಿಗೆ ಇಲ್ಲಿಯ ಬೋರ್ಡ್ನವರಿಗೆಲ್ಲ ಏನು ಮಾನ್ಯತೆ? ಇಲ್ಲ ಸಚಿವರು ಸೈಟಿನ ಬಗ್ಗೆ ಏನು ಹೇಳಲಿಲ್ಲ, ಕೊಡಬಾರ್ದು ಅಂತ ಯಾರಿಗೆ ಹೇಳಲಿಲ್ಲ. ಅವರು ಕಾನೂನು ಇಲ್ಲ ತಡೆ ಅಂಥದ್ದು ಯಾವುದೂ ಇಲ್ಲ. ಓರಲ್ಲಿ ಏನಾದರೂ ಯಾರು ಸುಮ್ಮನೆ ಹೇಳ್ತಾರೆ ಅಂತ ನಾವು ಇದು ಮಾಡ್ಲಿಕ್ಕೆ ಆಗ್ತದಾ? ಅಧಿಕಾರಿಗಳು ಹಾಗೆ ಹೇಳಿದ್ದಾರೆ ಅಂತ ನಮ್ಮ ಗಮನಕ್ಕೆ ಬರಲಿಲ್ಲ. ಇವತ್ತು ಜವಾಬ್ದಾರಿಯುತ ಸ್ಥಾನದಲ್ಲಿ ಅಧಿಕಾರಿ ಹೇಳಿ ಹೋಗುವಾಗ ಮನವಿ ಕೊಡಲಿಕ್ಕೆ ಬರುವಾಗ ಅವರು ಹೇಳಿದ್ದಾರೆ ನೀವು ಸಚಿವರ ಹತ್ರ ಮಾತಾಡಿ, ಅವರು ಕರೆ ಕೊಟ್ಟಿದ್ದಾರೆ, ಅವರು ಬಿಡಿಸಿದ್ರೆ ನೀವು ಮಾಡ್ಕೊಂಡು ಹೋಗಿ. ಇಲ್ಲ ನಮ್ಮಲ್ಲಿ ಅಂಥದ್ದು ನಮ್ಮ ಗಮನಕ್ಕೆ ಬರಲಿಲ್ಲ. ನಮ್ಮದು ಈಗ ನಾವು ಕಾಲ್ಫರ್ ಮಾಡಿದ್ದೇವೆ. ಅಪ್ಲಿಕೇಶನ್ 18 ಬಂದಿದೆ. ಯಾವುದು 50 ಮನೆಗಳಿಗೆ ಮಣ್ಣು ಬಿದ್ದಿದೆ, ತಡೆಗೋಡೆಗೆ ದುಡ್ಡಿಲ್ಲ ಹೇಳ್ತಾರೆ. ತಾವು ಈಗ ಹೋಗಿ ನೋಡಿ ಏನಾದರೂ ಪರಿಹಾರ ಅಥವಾ ತಡೆಗೋಡೆಗೆ ದುಡ್ಡಿಲ್ಲ ಅಂತಲ್ಲ. ಅಲ್ಲಿ ಏನಾಗಿದೆ ಅಂತ ಈಗಿರೋ ಫಂಡ್ಸಲ್ಲಿ ಎಷ್ಟು ಇನ್ವೆಸ್ಟ್ ಮಾಡಿದ್ದಾರೆ ಅದರ ಬಗ್ಗೆ ಪೇಮೆಂಟ್ ಎಲ್ಲ ಆಲ್ರೆಡಿ ಗುತ್ತಿಗೆದಾರರಿಗೆ ನೀಡಿದೆ. ಮುಂದಿನ ವರ್ಕಿಗೆ ಬೇಕಾದಂಥ ಫಂಡ್ಸನ್ನು ನಾವು ರಿಸರ್ವ್ ಮಾಡಿಕೊಂಡು ಮಾಡ್ತೇವೆ ಅಷ್ಟೇ. ಈಗ ಫಂಡಿನ ಪ್ರೆಸೆಂಟ್ ಇರುವಂಥ ಫಂಡಿಗೂ ಅದಕ್ಕೆ ಎಷ್ಟು ಇದಾಗ್ತದೆ ಅಂತ ಅದಕ್ಕೆ ಬಗ್ಗೆ ಎಸ್ಟಿಮೇಟ್ ಮಾಡಲಿಕ್ಕೆ ಮೊನ್ನೆ ತಾನೇ ನಾವು ಆಫೀಸರ್ಸನ್ನೆಲ್ಲ ಕಳಿಸಿದ್ದೇವೆ. ಮಳೆಯ ನಿಮ್ಮ ರಿಪೋರ್ಟ್ ಬಂದ ನಂತರ ಮಳೆ ನೀರೆಲ್ಲ ಹೋಗ್ತದೆ ಅಂತ ಹೇಳಿದರೆ ಕಳಿಸಿದ್ದೇವೆ. ಅವರ ರಿಪೋರ್ಟ್ ಇಂಜಿನಿಯರ್ಸ್ ರಿಪೋರ್ಟ್ ಬಂದ ಕೂಡ ಅದಕ್ಕೆ ಬೇಕಾದಂಥ ಪರಿಹಾರ ಕಂಡುಹಿಡಲಿಕ್ಕೆ, ತಡೆಗೋಡೆ ಮಾಡಲಿಕ್ಕೆ ಮತ್ತು ಲೇಔಟನ್ನು ಇದು ಮಾಡಲಿಕ್ಕೆ, ಸರಿಯಾದ ವ್ಯವಸ್ಥೆ ತರಲಿಕ್ಕೆ ಕೆಲಸ ಮಾಡಲಾಗ್ತದೆ. ಆಲ್ರೆಡಿ ಕೋಸ್ಟಲ್ ಝೋನಿಂಗ್ ರೆಗ್ಯುಲೇಷನ್ ಬಗ್ಗೆ ಒಂದು ಕರಡು ಪ್ರತಿ ತಯಾರಾಗಿದೆ. ಬಟ್ ಇದನ್ನೇ ಅಲ್ಲ, ಇದು ಒಂದು ಪ್ರಕ್ರಿಯೆ ಚಾಲನೆಯಲ್ಲಿದೆ. ಅಂದರೆ 1 ವರ್ಷದ ಹಿಂದೆ
ಅದೇ ಬ್ರೋ, ಈಗ ನಾವು ಅದನ್ನು ಬಿಡುದಿಲ್ಲ, ಬೆನ್ನು ಹಿಡಿತೇವೆ. ನಾವೀಗ ಫಾಲೋಅಪ್ ಮಾಡ್ತಾ ಇದ್ದೀವಿ. ಆಲ್ರೆಡಿ JD ಹತ್ರ ಹೋಗಿದ್ದೇವೆ ಮೈಸೂರು, ಅವರು ಪಾಸಿಟಿವ್ ಥಿಂಕಿಂಗ್ ಕೊಟ್ಟಿದ್ದಾರೆ. ಇನ್ನು ಈ ಸಲ ಮಾಡಿಯೇ ಮಾಡ್ತಾರೆ. ಆಗಲಿಲ್ಲ, ಸುಮ್ಮನೆ ಒಬ್ರು ಹೇಳ್ತಾರೆ ಬ್ರೋಕರ್ ಅಲ್ಲಿ ಹೋಗ್ಬೇಕು ಇಲ್ಲಿ ಹೋಗ್ಬೇಕು ಕತೆ ಯಾರು ಹೇಳ್ತಾರೆ, ಅದನ್ನು ನಾವು ಇದು ಮಾಡ್ಲಿಕ್ಕೆ ಅಂಥದ್ದೇನೇ ಜೀವ ಆಗಲಿ ಯಾವುದು ಇವತ್ತಿನವರೆಗೂ ಯಾವುದು ಇಶ್ಯೂ ಆಗಲಿಲ್ಲ. ಆದೇಶ ಹೌದು, ಇಲ್ಲಿಂದ ಆಗುವಂಥದ್ದು ಪರಿಹಾರ ಇಲ್ಲೇ ಆಗ್ತದೆ. ಅದಕ್ಕೆ ಅಲ್ಲಿ ಸರ್ಕಾರಕ್ಕೆ ಹೋಗ್ಬೇಕು ಅಂತ ಯಾವುದೂ ಇಲ್ಲ. ಸರ್ಕಾರದ ಮಟ್ಟದಲ್ಲಿ ಯಾವುದು ಹೋಗ್ಬೇಕಾ, ಕೆಲವು ಝೋನ್ ಚೇಂಜ್ ಮಾಡುವಂಥದ್ದು, ಕೃಷಿ ಝೋನಿಂದ ಇಂಡಸ್ಟ್ರಿ ಝೋನ್ ಚೇಂಜ್ ಮಾಡುವಂಥದ್ದು, ವಸತಿ ಝೋನ್, ಅದಕ್ಕೆ ಮಾತ್ರ ಹೋಗ್ತದೆ. ಅದು ಕೂಡ ಕೆಲವು ಝೋನ್ಗಳು ಇಲ್ಲೇ ಪರಿಹಾರ ಆಗ್ತದೆ. ಬಾಕಿ ಎಲ್ಲ ಕಡತ ಅಲ್ಲಿ ಬೆಂಗಳೂರಿಗೆ ಹೋಗೋ ಪ್ರಶ್ನೆಯೇ ಇಲ್ಲ. ಬೋರ್ಡ್ ಅಥಾರಿಟಿ ಬೋರ್ಡ್ ಮೀಟಿಂಗಲ್ಲಿ ಅದಕ್ಕೆ MLAಗಳು ಅದರಲ್ಲಿ ಮೆಂಬರ್ ಇದ್ದಾರೆ, 4 ಜನ 5 ಜನ MLAಗಳಿದ್ದಾರೆ, MLCಗಳು ಇದ್ದಾರೆ, ನಮ್ಮ ಮೂಡದ ಮೆಂಬರ್ಸು. ಅವರು ಇರುವಾಗಲೇ ಇಲ್ಲಿ ತೀರ್ಮಾನ ಆಗ್ತದೆ. ಇಲ್ಲಿ ಹೀಗೆ ಆಗಿರ್ತಕ್ಕಂಥದ್ದು ಕಳೆದ ಸಲ ಆದ ಸಭೆಯ ಇದರ ನಡುವಳಿಯನ್ನು ಪ್ರೊಸೀಡಿಂಗ್ಸ್ ಇದು ಮಾಡಲಿಕ್ಕೆ ನಮಗೆ ಸ್ವಲ್ಪ ಡಿಲೇ ಆಗಿದ್ದ ಕಾರಣ ಅಧಿಕಾರಿಯವರು ವರ್ಗಾವಣೆ ಆದ್ದರಿಂದ ಅವರು ಅರ್ಧ ಮಾಡಿಬಿಟ್ಟು ಇವರು ಮಾಡಲಿಕ್ಕೆ ಬರುವುದಿಲ್ಲ. ಅದು ವಾಪಸ್ ನೆಕ್ಸ್ಟ್ ಮೀಟಿಂಗಲ್ಲಿ ರ್ಯಾಟಿಫಿಕೇಶನ್ ಮಾಡಿಕೊಂಡು ಮತ್ತೆ ನಾವು ಇದು ಮಾಡಬೇಕಷ್ಟೇ. ಅದರಲ್ಲಿ ಅಷ್ಟೇ ಸಮಸ್ಯೆ ಇಲ್ಲ, ಬೇರೆ ಏನು ಸಮಸ್ಯೆ ಇಲ್ಲ. ನಗರಾಭಿವೃದ್ಧಿ ಸಚಿವರು ಏನೋ ಹೇಳಿದ್ರಂತೆ ಬರಬೇಕಾದದ್ದು ಇಲ್ಲಪ್ಪ, ಇಲ್ಲ, ಅದೆಲ್ಲ ಸುಮ್ಮನೆ, ಆ ರೀತಿ ಯಾರು ಹೇಳಲಿಲ್ಲ. 40% ಕಮಿಷನ್ ಬಿಜೆಪಿಯವರು ಆರೋಪ ಮಾಡ್ತಾನೆ ಇದ್ದಾರೆ. ತಮ್ಮ ಪ್ರತಿಕ್ರಿಯೆಯನ್ನು ಅದೇ ರೀತಿ ಆದ್ರೆ ಮಾತ್ರ ಹೋಗ್ತದೆ. ಅವರು ಬಹಿರಂಗ ಮಾನ್ಯ ಪ್ರತಿಭಟನೆಯಲ್ಲಿ ಕೂಡ ಅದನ್ನೇ ಹೇಳ್ತಾರೆ. ಇಲ್ಲಪ್ಪ, ಹಾಗೆ ಪ್ರತಿಭಟನೆ ಹೇಳ್ತಾರೆ, ಅವರು ಹೇಳ್ತಾರೆ, ಆದ್ರೆ ಅಂಥದ್ದೇನಾಗಲಿಲ್ಲ. ಇಲ್ಲಿಂದ ಯಾವುದೇ ಕಡತ ಇವತ್ತಿನವರೆಗೆ, ಈಗ ನಾನು ಬಂದು 1 ವರ್ಷ 4 ತಿಂಗಳು ಏನಾಯ್ತು, ಇವತ್ತಿನವರೆಗೆ ಒಂದು ಕಡತ ಕೂಡ ಬೆಂಗಳೂರು ಕಳಿಸಿದಿಲ್ಲ. ಎಲ್ಲ ಇಲ್ಲೇ ಸರಿ ಮಾಡಿಕೊಟ್ಟಿದ್ದೇವೆ, ಇಲ್ಲೇ ಮಾಡಿಕೊಟ್ಟಿದ್ದೇವೆ. ಮತ್ತು ಮಂಗಳೂರು ಮತ್ತು ಉಡುಪಿ ನಗರಾಭಿವೃದ್ಧಿ ಬಿಟ್ಟರೆ ಬಾಕಿ ಎಲ್ಲ ನಗರ ಯೋಜನಾ ಪ್ರಾಧಿಕಾರಗಳು, ಅಲ್ಲೆಲ್ಲ ಕಮರ್ಷಿಯಲ್ ಆ್ಯಕ್ಟಿವಿಟಿ ಭಾಳ ಕಡಿಮೆ. ಅಲ್ಲಿರುವಂಥದ್ದು ಮನೆ ಕಟ್ಟುವಂಥದ್ದು, ಕನ್ವರ್ಷನ್ ಮಾಡುವಂಥದ್ದು, ಫ್ಲ್ಯಾಟ್ ಸಿಸ್ಟಮ್ಗಳೆಲ್ಲ ಭಾಳ ಕಡಿಮೆ. ಅಲ್ಲಿ ಏನಾಗಿದೆ, ಮನೆ ನಿರ್ಮಾಣಕ್ಕೂ ಕನ್ವರ್ಷನ್ ಆದ ಜಾಗಕ್ಕೆ ನಿವೇಶನ ವಿನ್ಯಾಸ ಪಡೆಯುವಂಥದ್ದು ಮತ್ತು ಪರವಾನಗಿ ಪಡೆಯುವಂಥದ್ದು ಸ್ವಲ್ಪ ಕಷ್ಟ ಆಗ್ತದೆ. ಇದನ್ನು ಸರಳೀಕರಣಗೊಳಿಸಿದರೆ ಎಲ್ಲರಿಗೂ ಅನುಕೂಲ ಆಗ್ತದೆ. ಅಂಥದ್ದು ಇರುವಾಗ ಕಾನೂನು ಪ್ರಕಾರ ಅದನ್ನು ಮಾಡಲಿಕ್ಕೆ ಆಗಿದ್ರೆ ಅನಧಿಕೃತ ಕಟ್ಟಡಗಳು ಜಾಸ್ತಿ ಬರ್ತದೆ, ಬೆಳೀತದೆ. ಅದಕ್ಕೆ ಅವಕಾಶ ಕೊಡಬಾರ್ದು ಅಂತೇಳಿ ನಾವು ಸರ್ಕಾರದ ವತಿಯಿಂದ, ಹಾಸನದಲ್ಲಿ ನೀವು ಆ ಕಡೆ ಹೋದರೆ 500,000 ಎಕರೆಗೆ ಒಂದೇ ಸರ್ವೆ ನಂಬರ್. ಇಲ್ಲಿ ಪ್ರತಿಯೊಂದಕ್ಕೂ ತುಂಡು ಭೂಮಿಗಳು ಜಾಸ್ತಿ. ಅಲ್ಲಿಯ ಭೌಗೋಳಿಕ ಹಿನ್ನೆಲೆಗೂ ಇಲ್ಲಿ ಭಾಳ ವ್ಯತ್ಯಾಸ ಇದೆ. ಈ ಜಿಲ್ಲೆ ಬೇರೆ ಜಿಲ್ಲೆಗಳಲ್ಲೆಲ್ಲ ಇಂಥ ಸಮಸ್ಯೆಗಳಿಲ್ಲ. ಇಲ್ಲಿ ಭೂಮಿಗಳಿಗೆ ಬೇರೆ ಬೇರೆ ವೆರೈಟಿ ಭೂ ಉಪಯೋಗ, ಇಲ್ಲಿ ಬೇಕಷ್ಟು ಫಾರೆಸ್ಟ್ ಇದೆ. ಆದರೂ ಹಸಿರು ವಲಯ ಅಂತ ಮತ್ತು ಇಷ್ಟು ರಿಸರ್ವೇಷನ್ ಇಟ್ಟರೆ, ಝೋನ್ ಇಟ್ಟರೆ ಇಲ್ಲಿ ಡೆವಲಪ್ ಆಗಲಿಕ್ಕೆ ಅವಕಾಶ ಆಗ್ತದೆ. ಇಂಥ ಫಾರೆಸ್ಟ್ಗಳು ಇಲ್ಲಿ ಇಲ್ಲ, ಬೇಕಷ್ಟು ಸೋಷಿಯಲ್ ಫಾರೆಸ್ಟ್ಗಳೇ ಜಾಸ್ತಿ ಇದೆ. ನಮ್ಮಲ್ಲೆಲ್ಲ ಎಷ್ಟೋ ಹೆಕ್ಟೇರ್ ರಬ್ಬರ್ ಫಾರೆಸ್ಟ್ ಇದೆ, 22,000 ಎಕರೆ ಏನೋ ಇದೆ. ಅದರ ಮೇಲೂ ಮತ್ತು ಗ್ರೀನ್ ಬೇಕು ಅಂತೇಳಿ ಹಸಿರು ವಲಯ ಅಂತ ಫಿಕ್ಸ್ ಮಾಡಿದರೆ, ನಮ್ಮ ಇಲ್ಲಿ KFDC ಇದು ಬರ್ತದಲ್ಲ, KFDC ಫಾರೆಸ್ಟ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಅದು ಬರ್ತದಲ್ಲ, ಅದು ಇಡೀ ಗ್ರೀನರಿಯೇ ಇರುವಂಥದ್ದು. ಎಲ್ಲಿ ನೋಡಿದರೂ ಹೆಚ್ಚು ಫಾರೆಸ್ಟ್ಗಳು. ಒಂದು ಸೈಡ್ ಪೂಮಲೆ, ಹೌದು ಕಡಿಮೆ, ಅದು ಕೆಲವು ಪ್ರಮಾಣಗಳನ್ನು ಮಾತ್ರ ಕಡಿಮೆ ಇದೆ. ಇಲ್ಲ, ನಾವು ಹಸಿರೀಕರಣಕ್ಕೆ ತೊಂದರೆ ಆಗದ ರೀತಿಯಲ್ಲಿ ಮಾಡ್ತೇವೆ. ನಾವು ಹಸಿರೀಕರಣ ಮಾಡಬೇಕು ಅಂತ ಯಾವುದು ಇದು ಇದೆ, ಅದಕ್ಕೆ ನಮ್ದು ಆಕ್ಷೇಪ ಇಲ್ಲ. ಪ್ರತಿಯೊಂದು ಕೂಡ ಹಸಿರೀಕರಣದ ಇದರಿಂದ ಝೋನ್ ಚೇಂಜ್ ಮಾಡುವಾಗ ಅದನ್ನು ಮಾತ್ರ ಬ್ಯಾಂಗ್ಳೂರಿಗೆ ಹೋಗ್ತದೆ ಹೊರತು ಬೇರೆ ಎಲ್ಲ ಇಲ್ಲೇ ಆಗ್ತದೆ.